ತಳ್ಳಿ ಇನ್ನೊಂದು ಸ್ವಲ್ಪ ದೂರ ತಳ್ಳಿ ಸಾರಿಗೆ ಸಿಬ್ಬಂದಿಗಳಿಗೆ ಇದೆಂತ ಸ್ಥಿತಿ ನಿರ್ಮಾಣ ಆಗಿದೆ ನೋಡಿ. ರಾಜ್ಯದಲ್ಲಿ ನಿಲ್ತಾನೆ ಇಲ್ಲ ಜಗೋಟಾ ಬಸ್ಗಳ ಹಾವಳಿ. ಸಾರಿಗೆ ಸಿಬ್ಬಂದಿಗಳಿಗೆ ಈ ರೀತಿಯಾದಂತಹ ಪರಿಸ್ಥಿತಿ ಹೊಸದೇನಲ್ಲ. ರಾಜ್ಯದಲ್ಲಿ ನಿಲ್ತಾ ಇಲ್ಲ ಡಕೋಟಾ ಬಸ್ಗಳ ಹಾವಳಿ. ಚಿಕ್ಕಮಗಳೂರಲ್ಲಿ ರಸ್ತೆ ಮಧ್ಯೆ ಕೆಟ್ಟು ನಿಂತಿದೆ ಕೆಎಸ್ಆರ್ಟಿಸಿ ಬಸ್. ತಳ್ಳಿ ತಳ್ಳಿ ಹೈರಾಣಾಗಿ ಹೋಗಿದ್ದಾರೆ ಪ್ರಯಾಣಿಕರು, ಕಂಡಕ್ಟರ್ಸ್. ಕೆಟ್ಟು ನಿಂತಹ ಬಸ್ನಿಂದ ಟ್ರಾಫಿಕ್ ಜಾಮ್ ಆಗಿದೆ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳೋದು ಯಾವಾಗ? 3 ವರ್ಷ ಕಳೆದಿದೆ, 2 ವರ್ಷ ಸಾಗಿಸೋಣ ಅಂತ ಕೂಲ್ ಆಗಿದಾರ ಏನೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ರಸ್ತೆ ಮಧ್ಯದಲ್ಲಿನೇ ಕೆಟ್ಟು ನಿಂತಹ ಕೆಎಸ್ಆರ್ಟಿಸಿ ಬಸ್ ತಳ್ಳಿ ತಳ್ಳಿ ಅಂತ ತಳ್ತಾ ಇರೋದು ಕಂಡಕ್ಟರ್ಸು ಮತ್ತೆ ಸಾರ್ವಜನಿಕರು. ಅಲ್ಲಿ ಇದ್ದಂತಹ ಸಾರ್ವಜನಿಕರೇ ತಳ್ಳೋದಕ್ಕೆ ಮುಂದಾಗಿದ್ದಾರೆ, ಪ್ರಯಾಣಿಕರು ಕೂಡ. ಸರ್ಕಾರ ಎಚ್ಚೆತ್ತುಕೊಳ್ಳೋದು ಯಾವಾಗಲೂ ಗೊತ್ತಿಲ್ಲ. 3 ವರ್ಷ ಆಗಿದೆ, ಇನ್ನೊಂದು 2 ವರ್ಷ ಮುಗಿಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದಾರಾ ಏನೋ ಗೊತ್ತಿಲ್ಲ. ಎಲ್ಲಾ ಕಡೆ ಕೂಡ ಸಮಸ್ಯೆಗಳ ಆಗರವೇ ಆಗಿದೆ. ನಡು ರೋಡಲ್ಲೇ ಬಸ್ ಕೆಟ್ಟು ನಿಂತಿರುವಂಥದ್ದು. ಅದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜಾಮ್ ಉಂಟಾಗಿದೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಆಗಿ ಹಿಂದಿನ ವೆಹಿಕಲ್ಸ್ ಎಲ್ಲ ಹಾಗೆ ನಿಂತಿದೆ. ಫೈನಲಿ ಎಫೆಕ್ಟ್ ಆಗೋದು ಜನರಿಗೆ.